ಪಡ್ಕೋಬಹುದು. ಓಕೆ ಡಾಕ್ಟರ್, ಇನ್ನು ಇಬ್ರು ದಂಪತಿಗಳು ಕೂಡ ಚಿಕಿತ್ಸೆಗೆ ಒಟ್ಟಿಗೆ ಬರೋದು ಎಷ್ಟು ಇಂಪಾರ್ಟೆನ್ಸ್, ಜೊತೆಗೆ IVF ಮಾಡುವಂತವರು ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ? ಸೊ ಪ್ರೀವಿಯಸ್ಲಿ ಅದು ಒಂದು ಮಿತ್ ಇತ್ತು, ಹೆಂಗಸರಿಗೆ ಜಾಸ್ತಿ ಅಫೆಕ್ಟ್ ಆಗೋದು ಫರ್ಟಿಲಿಟಿ ಫ್ಯಾಕ್ಟರ್ಸ್ ಎಲ್ಲ ಅಂತ. ಸೊ ಈಗ ಹೇಗಿದೆ ಅಂತಂದ್ರೆ 30 to 40% ಹೆಂಗಸರಿಗೆ ಪ್ರಾಬ್ಲಮ್ಸ್ ಇದ್ರೆ 30 to 40% ಗಂಡಸರಲ್ಲೂ ಅಷ್ಟೇ ಪ್ರಾಬ್ಲಮ್ಸ್ ಇರುತ್ತೆ. ಇನ್ನು 30 to 40% ಜನಕ್ಕೆ ಕಂಬೈನ್ಡ್ ಫ್ಯಾಕ್ಟರ್ಸ್ ಇರುತ್ತೆ, ಅಂದರೆ ಹೆಂಗಸರಲ್ಲೂ ತೊಂದರೆ ಇರುತ್ತೆ, ಗಂಡಸರಲ್ಲೂ ತೊಂದರೆ ಇರುತ್ತೆ. ಸೊ ಹಾಗಾಗಿ ಒಂದು ಕಪಲ್ ಇನ್ಫರ್ಟಿಲಿಟಿ ಅಂತ ನಮ್ಮ ಹತ್ರ ಬಂದಾಗ ಡೆಫಿನೆಟ್ ಆಗಿ ಎವ್ಯಾಲ್ಯೂಯೇಷನ್ ಇಬ್ರಿಗೂ ಮಾಡ್ತೀವಿ. ಪ್ರಾಬ್ಲಮ್ ಒಬ್ಬರಲ್ಲಿ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಎವ್ಯಾಲ್ಯೂಯೇಷನ್ ಇಬ್ರಿಗೂ ಮಾಡಬೇಕಾಗುತ್ತೆ. ಸೊ ಇಬ್ಬರು ಎಲ್ಲ ಪರೀಕ್ಷೆಗಳನ್ನ ಅಂಡರ್ಗೋ ಮಾಡಿ ಅದರಲ್ಲಿ ಏನು ಸಮಸ್ಯೆಗಳಿರುತ್ತೆ ಅಂತ ಗೊತ್ತಾದ ಮೇಲೇ ನಾವು ಟ್ರೀಟ್ಮೆಂಟ್ನ ಡಿಸೈಡ್ ಮಾಡ್ಬೋದು. ಅದು ಸಿಂಪಲ್ ಹಾರ್ಮೋನ್ ಕರೆಕ್ಷನ್ಸ್ ಆಗಿರಬಹುದು, ಅಥವಾ ಓವ್ಯುಲೇಷನ್ ಇಂಡಕ್ಷನ್ ಇರ್ಬೋದು, IUI ಟ್ರೀಟ್ಮೆಂಟ್ ಇರ್ಬೋದು, ಅಥವಾ IVF ಟ್ರೀಟ್ಮೆಂಟ್ ಇರ್ಬೋದು. ಸೊ ಇಬ್ಬರದ್ದು